ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸ, ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಇವತ್ತಿನ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳುವಂತೆಯೂ ಅವರನ್ನು ಕೂಡ ನೀವು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ಇದನ್ನು ಕೇಳುತ್ತಿರುವಂಥ ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಇವತ್ತಿನ ಸಂದೇಶ ಭಾಗ ಯಾವುದೆಂದರೆ, ಸುಳ್ಳುಗಾರರನ್ನು ಬರಮಾಡಿಕೊಳ್ಳುವರು ಜನರು. ಅಂದರೆ ಸುಳ್ಳು ಬೋಧನೆ ಮಾಡುವವರನ್ನು ಜನರು ಬರಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಅದನ್ನು ತಿಳಿದುಕೊಳ್ಳೋಣ. ವಚನದ ಕಡೆಗೆ ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ, ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಅಂದರೆ ಆದಿಕಾಂಡ 2ನೇ ಅಧ್ಯಾಯ 15ರಿಂದ 17ರವರೆಗೆ ನೋಡುವಾಗ ಆದಾಮನನ್ನು ದೇವರು ಎಚ್ಚರಿಸಿದರು. ಈ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ನಪ್ಪ ನೀನು, ಬಾಕಿ ಆ ಮರದ ಹಣ್ಣನ್ನು ತಿಂದರೆ ನೀನು ಸತ್ತೇ ಹೋಗ್ತೀಯ ಎಂಬುದಾಗಿ. ಆಮೇಲೆ ಅವನಿಗೆ ಹೆಂಡತಿಯನ್ನು ಕೊಟ್ಟರು ದೇವರು. ಹೆಂಡತಿಗೂ ಆದಾಮನು ತಿಳಿಸಿದ್ದಾನೆ. ಹಾಗೆ ಏದೇನು ತೋಟಕ್ಕೆ ಆದಾಮನನ್ನು ದೇವರು ಬಿಟ್ಟ ಮೇಲೆ ಸೈತಾನನ ಅವಳ ಹತ್ರ ಬಂದು, ಏನಮ್ಮ ದೇವರು ಹೇಗೆ ಹೇಳಿದ್ದಾರೆ ಅಂತ ಕೇಳುವಾಗ ಈ ಉತ್ತರವನ್ನು ಅವಳು ಕೊಡ್ತಾ ಇದ್ದಾಳೆ. ಇದು ಆದಿಕಾಂಡ 3ನೇ ಅಧ್ಯಾಯ 1ರಿಂದ 5ರವರೆಗೆ ಸಂಪೂರ್ಣವಾಗಿ ಓದಿದಾಗ ನಮಗೆ ಅಲ್ಲಿ ಅರ್ಥವಾಗುತ್ತದೆ. ಆವಾಗ ಈ ಸೈತಾನ್ ಏನು ಮಾಡ್ದ, ಇಲ್ಲ ದೇವರ ಮಾತು ಸುಳ್ಳು ಎಂಬುದಾಗಿ ಹೇಳಿದಾಗ ಈ ಹವ್ವಳು ಗಂಡನ ಮಾತಿಗೆ ಬೆಲೆ ಕೊಡದೆ ಸೈತಾನನ ಮಾತನ್ನು ಕೇಳಿದಳು, ಸೈತಾನನ ಮಾತಿಗೆ ಬೆಲೆ ಕೊಟ್ಟಳು. ಹಾಗೆ ಇವತ್ತು ಅನೇಕರು ಏನು ಮಾಡ್ತಾ ಇದ್ದಾರೆಂದರೆ, ಈ ಗಂಡ ಹೆಂಡತಿಯರು ದೇವರ ಸತ್ಯ ಸುವಾರ್ತೆಯನ್ನು ಕೇಳದೆ, ಅಂಥವರನ್ನು ಬರಮಾಡಿಕೊಳ್ಳದೆ ಸುಳ್ಳು ಹೇಳಿ ಯಾರು ಬಂದು ನಾಟಕವಾಡ್ತಾರೋ, ಯಾರು ಸುಳ್ಳು ಬೋಧನೆ ಮಾಡ್ತಾರೋ, ಸುಳ್ಳು ಕಾರ್ಯಗಳನ್ನು ಮಾಡೋಕ್ಕೆ ನೋಡ್ತಾರೋ ಅಂಥವರನ್ನು ಬರಮಾಡಿಕೊಂಡು ಸತ್ಯವನ್ನು ಹೇಳಿ ಎಚ್ಚರಿಸುವವರನ್ನು ಬರಮಾಡಿಕೊಳ್ಳುವುದಿಲ್ಲ. ಅಂಥವ್ರನ್ನ ದೂಷಣೆ ಮಾಡೋರಾಗಿದ್ದಾರೆ, ಅಂಥವ್ರನ್ನ ದೂರ ತಳ್ಳವರಾಗಿದ್ದಾರೆ. ಕಾರಣ ಅವರು ಸತ್ಯವನ್ನು ಎಚ್ಚರಿಸುವುದರಿಂದ ಅಲ್ಲಿ ಜೀವಿತ ಬಹಳ ಶಿಸ್ತಾಗಿ ಹೋಗಬೇಕಾಗುತ್ತದೆ. ಅವರಿಗೆ ಪ್ರಾಪಂಚಿಕ ವಿಷಯದಲ್ಲಿ ಇಷ್ಟ ಬಂದಾಗೆ ನಡೆಯೋಕ್ಕಾಗುವುದಿಲ್ಲ. ಆದುದರಿಂದ ಅವರ ಮೇಲೆ ಏನಾಗ್ತದೆ, ಇವತ್ತು ಕೆಲವರಿಗೆ ಕೋಪ ಬರುತ್ತದೆ. ಆದರೆ ಸೈತಾನ ಅವರನ್ನು ವಂಚಿಸ್ತಾ ಇದ್ದಾನೆ. ಹಾಗೆ ಇವತ್ತು ಆ ಕಾಲದಲ್ಲಿ ಹವ್ವಳು ಯಾವ ರೀತಿ ಸೈತಾನ ಮಾತನ್ನು ಕೇಳಿದ್ಲೋ, ಹಾಗೆ ಇವತ್ತು ಕೂಡ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಳ್ಳು ಬೋಧಕರನ್ನು ಬರಮಾಡಿಕೊಳ್ತಾರೆ, ಅವರ ಮಾತನ್ನೇ ಕೇಳ್ತಾರೆ, ಅವರೊಂದಿಗೆ ಚೆನ್ನಾಗಿ ನಡೆಯೋರಾಗಿದ್ದಾರೆ, ಸತ್ಯ ಹೇಳೋವರನ್ನು ದೂರ ತಳ್ಳವರಾಗಿದ್ದಾರೆ, ಅವರ ಮೇಲೆ ನಿಷ್ಠುರ ಮಾಡಿಕೊಳ್ಳೋರಾಗಿದ್ದಾರೆ, ದೇವರ ಮಾತನ್ನು ಕೇಳದವರು ಕೂಡ ಆಗಿದ್ದಾರೆ. ಮುಂದಿನ ವಚನಕ್ಕೆ ಹೋಗೋಣ. ಆದಿಕಾಂಡ 4ನೇ ಅಧ್ಯಾಯ 8ನೇ ವಚನ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೆಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಇದು ಯಾರ ಕಾರ್ಯವಾಗಿತ್ತು? ಕಾಯಿನನ ತಮ್ಮ ಹೆಬೇಲ. ಅವನ ಕಾರ್ಯಗಳು, ಪ್ರಾರ್ಥನೆಗಳು, ದೇವರ ಕಾಣಿಕೆಗಳು ದೇವರಿಗೆ ಇಷ್ಟವಾಯಿತು. ಆದರೆ ಅವನ ಅಣ್ಣ ಕಾಯಿನನಲ್ಲಿ ಸೈತಾನ ಇರುವುದರಿಂದ, ಅವನಲ್ಲಿ ದುಷ್ಟಬುದ್ಧಿ ಇರುವುದರಿಂದ ತಮ್ಮನನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದುದರಿಂದ ತಮ್ಮನನ್ನು ಅವನು ಕೊಲ್ಲುವ ಪರಿಸ್ಥಿತಿಗೆ ಬಂದ. ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳದೆ, ದೇವರನ್ನು ಹಿಂಬಾಲಿಸದೆ, ಸುಳ್ಳು ಬೋಧಕರು, ಪ್ರವಾದಿ, ಯಾಜಕರುಗಳನ್ನೇ ಯಾರು ಬರಮಾಡಿಕೊಳ್ಳುತ್ತಾರೋ ಅವರಲ್ಲಿ ದುಷ್ಟ ಬುದ್ಧಿ ಇರುತ್ತದೆ. ದೇವರೊಂದಿಗೆ ಜೀವಿಸಿದ ದೇವರ ಬುದ್ಧಿ ಇರುವುದಿಲ್ಲ, ಜ್ಞಾನ ಇರುವುದಿಲ್ಲ, ಶಾಂತಿ ಸಮಾಧಾನ ಇರುವುದಿಲ್ಲ. ಬದಲಾಗಿ ಪ್ರಾಪಂಚಿಕ ವಿಷಯದಲ್ಲಿ ಸೈತಾನನ ಕಾರ್ಯಗಳೇ ನೆರವೇರುತ್ತದೆ. ಕಾರಣ ಈ ಸೈತಾನನನ್ನು ಬರಮಾಡಿಕೊಂಡಿದ್ದಾರೆ. ಸುಳ್ಳು ಬೋಧಕರ, ಪ್ರವಾದಿಗಳನ್ನು ಬರಮಾಡಿಕೊಳ್ಳುವವರಲ್ಲಿ ಸೈತಾನ ಕಾರ್ಯವನ್ನು ಮಾಡ್ತಾನೆ ಎಂಬುದಾಗಿ ವಚನ ನಮಗೆ ತಿಳಿಸ್ತದೆ. ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೆರೆಮೀಯ 44:15-16. ಯೆರೆಮೀಯ 44:15-16. ಆಗ ತಮ್ಮ ಹೆಂಡತಿಯರು ಅನ್ಯ ದೇವತೆಗಳಿಗೆ ಧೂಪ ಹಾಕುತ್ತಿದ್ದಾರೆಂದು ತಿಳಿದುಕೊಂಡ ಗಂಡಸರು, ಅಲ್ಲಿ ದೊಡ್ಡ ಗುಂಪಾಗಿ ನಿಂತುಕೊಂಡಿದ್ದ ಹೆಂಗಸರು, ಅಂತೂ ಐಗುಪ್ತದಲ್ಲಿಯೂ ಪತ್ರೋಸಿನಲ್ಲಿಯೂ ವಾಸವಾಗಿದ್ದವರೆಲ್ಲರೂ ಯೆರೆಮೀಯನಿಗೆ ಹೀಗೆ ಹೇಳಿದರು,
ಯೆಹೋವನ ಹೆಸರಿನಿಂದ ನೀನು ನಮಗೆ ನುಡಿದ ಮಾತನ್ನು ಕೇಳಲೊಳ್ಳೆವು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ಇಸ್ರೇಲರನ್ನು ದೇವರು ಕರೆದಾಗಲೂ ಕೂಡ ಯೆರೆಮೀಯನು ಮತ್ತು ಅವರು ವಿಗ್ರಹಾರಾಧನೆಗೆ ಈ ಬಾಳದೇವತೆಗೆ ಹಾಗೂ ಇದಕ್ಕಿಂತೆಲ್ಲ ನೈವೇದ್ಯವನ್ನು ಅರ್ಪಿಸುವುದು, ಪಾನ ನೈವೇದ್ಯವನ್ನು ಅರ್ಪಿಸುವುದು ಇಂಥದ್ದೆಲ್ಲ ಮಾಡಿದಾಗ ಯೆರೆಮೀಯನು ಅವರನ್ನು ಖಂಡಿಸಿದಾಗ ಅವರಿಗೆ ಹೇಳಿದಾಗ ಆ ಹೆಂಗಸರು ಹೇಳ್ತಾರೆ, ನೀನು ನಮಗೆ ಬೋಧನೆ ಮಾಡಬೇಡ, ನಿನ್ನ ಮಾತನ್ನು ನಾವು ಕೇಳುವುದಿಲ್ಲ, ನಾವು ಮೊದಲು ಏನು ಮಾಡಿಕೊಂಡಿದ್ದೆವು ಅದನ್ನೇ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಇಸ್ರೇಲ್ ಹೆಂಗಸರು ನುಡಿದರು. ಹಾಗೆ ಇವತ್ತು ಅನೇಕರು ಕ್ರೈಸ್ತರು ಅಂತ ಹೇಳ್ಕೊಳ್ತಾರೆ, ಪ್ರಾರ್ಥನೆ ಮಾಡಿಕೊಳ್ತಾರೆ, ಭಾನುವಾರ ಬರ್ಬೋದು ಅಥವಾ ಇತರ ವಾರದಲ್ಲಿಯೂ ಬರಬಹುದು, ನಾನಾ ಥರದ ಬೋಧಕರು ಬರುವಾಗಲೂ ಬರಬಹುದು, ಎಲ್ಲೆಲ್ಲಿಗೋ ವಾಕ್ಯಕ್ಕಾಗಿ ಓಡ್ಬೋದು. ಆದರೆ ಅವರು ಖಂಡಿತವಾಗಿಯೂ ಈ ದುಷ್ಟ ಶಕ್ತಿಗಳ ವಿಗ್ರಹಾರಾಧನೆ, ಮಾಯಾ ಮಂತ್ರ, ಜ್ಯೋತಿಷವನ್ನು ಬಿಡಲಿಲ್ಲ. ಮುಂದೆ ನೋಡುವಾಗ ಹೋಳಿಗೆ ಮಾಡಿ ಗಗನದ ಒಡತಿಗೆ ಅವರು ಒಪ್ಪಿಸಿದರು. ಅದೇ ರೀತಿ ಅನೇಕ ಕಡೆ ನೋಡ್ತಾ ಇದ್ದೇವೆ, ಕ್ರೈಸ್ತರು ಅಂತ ಹೇಳಿಕೊಂಡವರೇ ಹೋಳಿಗೆ ಮಾಡಿ ಅದರಲ್ಲೊಂದು ಜ್ಯೋತಿ ಇಟ್ಟು ಬೇರೆ ಬೇರೆ ಈ ದುಷ್ಟ ಶಕ್ತಿಗಳ ಹೆಸರುಗಳನ್ನ ಹೇಳಿ ಗುಡಿಗೆ ತೆಗೆದುಕೊಂಡು ಹೋಗುವವರಾಗಿದ್ದಾರೆ. ನಾವು ಕ್ರೈಸ್ತರು ಅಂತ ಹೇಳಿ ಚರ್ಚಿಗೂ ಕೂಡ ಬರುವವರಾಗಿದ್ದಾರೆ. ಕಾರಣ ಇವರು ಸುಳ್ಳು ಬೋಧಕರುಗಳ ಮಾತನ್ನು ಕೇಳಿಕೊಂಡವರಾಗಿದ್ದಾರೆ, ಸೈತಾನನನ್ನು ಬರಮಾಡಿಕೊಳ್ಳವರಾಗಿದ್ದಾರೆ ಇವರು. ಹಾಗೆ ಇವತ್ತು ಅನೇಕರನ್ನು ಕೂಡ ನಾವು ನೋಡ್ತೇವೆ, ಅನೇಕರ ಸೇವಕರುಗಳು ಕೂಡ ಒಬ್ಬೊಬ್ಬರು ಹೇಳ್ತಾರೆ, ನೀವು ಏನು ಬೇಕಾದರೂ ಮಾಡಿ ದೇವರಲ್ಲಿ ನೀವು ವಿಶ್ವಾಸ ಇಡಿ ಎಂಬುದಾಗಿ. ಇವತ್ತು ಬಹಳ ಮಂದಿ ಪಾಸ್ಟರ್ಗಳು ನನಗೆ ಕೂಡ ಇದೇ ಪ್ರಶ್ನೆ ಮಾಡಿದ್ದಾರೆ, ಏನು ಬೇಕಾದರೂ ಮಾಡಿ ದೇವರ ಮೇಲೆ ವಿಶ್ವಾಸ ಇಡಿ, ಆ ಬೈಬಲಲ್ಲಿ ಆ ರೀತಿ ಬರೆಯಲ್ಪಟ್ಟಿದೆಯೋ, ಹಾಗಾದರೆ ದೇವರು ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಅಂತ ಯಾಕೆ ಬರೆಯಲ್ಪಟ್ಟಿತು? ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ. ಅದನ್ನೇ 1 ಪೇತ್ರ 1:16ನೇ ವಾಕ್ಯದಲ್ಲಿ ಪೇತ್ರನು ಉಲ್ಲೇಖಿಸಿದ್ದಾನೆ. ನಾನು ಪರಿಶುದ್ಧನಾದಾಗೆ ನೀವು ಪರಿಶುದ್ಧರಾಗಿರಿ ಎಂದು ಬರೆದಿದೆಯಲ್ಲ ಎಂಬುದಾಗಿ. ಆಗ ದೇವರು ಈ ಮಾತನ್ನು ಯಾಕೆ ಹೇಳಿದರು? ಎಲ್ಲಿಯಾದರೂ ಏನು ಬೇಕಾದರೂ ಮಾಡಿ ನನ್ನನ್ನು ಹಿಂಬಾಲಿಸೆಂಬುದಾಗಿ ಬರೆಯಲ್ಪಟ್ಟಿದೆಯೋ? ಇಲ್ಲ. ಹಾಗಾದರೆ 10 ದಶಾಜ್ಞೆಗಳನ್ನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮುಖಾಂತರ ದೇವರು ಇಸ್ರೇಲರಿಗೆ ಯಾಕೆ ಕೊಟ್ಟರು? ಆವಾಗ ದೇವರು ಏನು ಕೆಟ್ಟವನೋ ಅಥವಾ ಪರಿಶುದ್ಧನೋ? ಈ ರೀತಿಯಲ್ಲಿ ಇವತ್ತು ಅನೇಕ ಸೇವಕರು ಜನಗಳನ್ನ ವಂಚಿಸ್ತಾ ಇದ್ದಾರೆ. ಆದುದರಿಂದ ಇವತ್ತು ಜನರು ಏನು ಮಾಡಿದ್ದಾರೆ, ಅದರಲ್ಲಿ ನಾನಾ ರೀತಿ ಅವರು ಏನು ಬೇಕಾದರೂ ಮಾಡ್ಬೋದು, ಇವರು ಖಂಡಿಸ್ತಾ ಇಲ್ಲ. ಕಾರಣ ಯಾಕೆಂದರೆ ಇವರ ಹಣ ಸಂಪಾದನೆಗಾಗಿ, ಇವರ ಜೀವನಕ್ಕಾಗಿ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ. ಅದು ಇವತ್ತು ಜನಗಳಿಗೆ ಬಹಳ ಉತ್ತಮವಾಗಿದೆ. ಆದುದರಿಂದ ಸತ್ಯ ಸುವಾರ್ತೆಯನ್ನು ಕೇಳುವುದಿಲ್ಲ. ಅಲ್ಲಿ ಕ್ರೈಸ್ತರೊಂದಿಗೆ ದೇವರೊಂದಿಗೆ ಜೀವಿಸುವ ಬಹಳ ಶಿಸ್ತು ಇದೆ. ಆ ಶಿಸ್ತು ಇವರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಶಿಸ್ತಿನ ಜೀವಿತ ಅದು ಪರಲೋಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಖಂಡಿತವಾಗಿ ಪ್ರಾಪಂಚಿಕ ವಿಷಯದಲ್ಲಿ ಮನಸ್ಸು ಬಂದ ಹಾಗೆ ನಡೆಯುವಂಥದ್ದು ನರಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಅದುವೇ ಮತ್ತಾಯ 7:13-14ನೇ ವಾಕ್ಯದಲ್ಲಿ ನಾವು ಓದುವಾಗ ಅಲ್ಲಿ 2 ಬಾಗಿಲು ಕಾಣುತ್ತದೆ. ಇಕ್ಕಟ್ಟಾದ ಬಾಗಿಲು ಅಂದರೆ ಶಿಸ್ತಿನ ಜೀವಿತ, ಅದು ಪರಲೋಕಕ್ಕೆ ಹೋಗುವಂಥದ್ದು. ಇನ್ನೊಂದು ಹಿರಿದಾದಂದರೆ ದೊಡ್ಡದಾದ ಬಾಗಿಲನ್ನು ಕಾಣ್ತಾ ಇದ್ದೀವಿ, ಅದು ಪ್ರಾಪಂಚಿಕದೊಂದಿಗೂ ದೇವರೊಂದಿಗೂ ನಡೆಯುವಂಥದ್ದು, ಅದು ನರಕಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಅದೇ ರೀತಿಯಾಗಿದೆ ಇವತ್ತು ಜನಗಳು. ಸತ್ಯ ಸುವಾರ್ತೆಯನ್ನು ಯಾರು ಸಾರ್ತಾರೋ ಅವರು ಬೇಡವೇ ಬೇಡ, ಅವರನ್ನು ಬರಮಾಡಿಕೊಳ್ಳುವುದಿಲ್ಲ, ಅವರನ್ನು ದೂಷಣೆ ಮಾಡ್ತಾರೆ. ಬದಲಾಗಿ ಸುಳ್ಳು 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 ಹೇಳಿ ಏನು ಬೇಕಾದರೂ ಮಾಡಿ ದೇವರಲ್ಲಿ ವಿಶ್ವಾಸ ಇಡಿ ಅಂತ ಯಾರು ವಂಚಿಸ್ತಾರೋ ಅವರನ್ನು ಬರಮಾಡಿಕೊಳ್ಳುವವರಾಗಿದ್ದಾರೆ. ನಮ್ಮ ಪಾಸ್ಟರ್ ಬಂದರು, ನಮ್ಮ ಪಾಸ್ಟರ್ ಬಂದರು, ನಮ್ಮ ಪಾಸ್ಟರ್ ಬಂದರು. ಆದರೆ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ, ಸೈತಾನ್ ಅವರ ಮೂಲಕ ಇವರನ್ನು ಎಲ್ಲಿಗೆ ನಡೆಸ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವುದು ಇವರಿಗೆ ಬಹಳ ಕಷ್ಟವಾಗಿದೆ. ಕಾರಣ ಅವರ ತಪ್ಪಲ್ಲ, ಸೈತಾನನು ಇವರ ಈ ಸೇವಕರುಗಳ ಮೂಲಕ ಇವತ್ತು ಬಹಳ ಕಾರ್ಯ ಮಾಡುವನಾಗಿದ್ದಾನೆ. ಆದ್ದರಿಂದ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರವಾಗಿ ಜೀವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಮೀಕ 2ನೇ ಅಧ್ಯಾಯ 11ನೇ ವಚನ. ಮೀಕ 2:11. ಗಾಳಿಯನ್ನು ಮೋಸವನ್ನು ಹಿಂಬಾಲಿಸುವ ಸುಳ್ಳುಗಾರನೊಬ್ಬನು ನಾನು ದ್ರಾಕ್ಷಾರಸ ಮದ್ಯಗಳ ವಿಷಯವಾಗಿ ನಿನಗೆ ಪ್ರವಾದನೆ ಮಾಡುವೆನು ಎಂದು ಹೇಳಿದರೆ ಈ ಜನರು ಅಂಥವರನ್ನು ಪ್ರವಾದಿಯನ್ನಾಗಿ ಸ್ವೀಕರಿಸುವರು. ನೋಡಿಲ್ಲಿ
ಗಾಳಿ, ಮೋಸ, ದಗ, ಮೋಸ, ಅನ್ಯಾಯ ಮಾಡೋರನ್ನ ಅಂತ ಸುಳ್ಳುಗಾರನೊಬ್ಬ ಬಂದು ಇವತ್ತು ನೋಡಪ್ಪ, ಆಗ ಈ ಹಿಂದೆ ನಾವು ತಿಳಿದುಕೊಂಡಾಗ ಏನು ಬೇಕಾದರೂ ಮಾಡಿ ದೇವರಲ್ಲಿ ನೀವು ವಿಶ್ವಾಸ ಇಡಿ. ಅನೇಕರು ಇದು ಕುಡಿತಾರೆ, ಬೀಡಿ, ಸಿಗರೇಟ್, ಪಾನ್ಪರ್ಕು, ಹಣ್ಸು, ವ್ಯಭಿಚಾರ, ಕದಿಯೋದು, ಸುಳ್ಳು ಹೇಳೋದು, ರಿಯಲ್ ಎಸ್ಟೇಟು, ಹಣಕ್ಕಾಗಿ ಆಸೆ ಪಡುವಂಥದ್ದು, ನಾನಾ ರೀತಿ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಅನೇಕರು ಇವತ್ತು ಮಾಡ್ತಾ ಇದ್ದಾರೆ. ಅಂಥವರನ್ನು ಇವತ್ತು ಇವರು ಏನು ಮಾಡ್ತಾರೆ, ಪ್ರವಾದಿಯನ್ನಾಗಿ ಬರಮಾಡಿಕೊಳ್ಳುತ್ತಾರೆ. ಗಾಳಿಯನ್ನು, ಮೋಸವನ್ನು ಹಿಂಬಾಲಿಸುವ ಸುಳ್ಳುಗಾರನೊಬ್ಬನು, ನೀನು ಕುಡಿಬೋದು, ಏನು ಬೇಕಾದರೂ ಮಾಡೋ, ದೇವರಲ್ಲಿ ವಿಶ್ವಾಸ ಇಡುವಂತೆ ಹಿಂದೆ ಹೇಳಿದಾಗೆ ಇಂಥವರು ಬಹಳ ಜನ ಇದ್ದಾರೆ. ನಿನ್ನೆ ಸಾಯಂಕಾಲ ಕುಡಿದಿರ್ತಾರೆ, ಇವತ್ತು ಕರ್ತರ ಭೋಜನವನ್ನು ಕೊಡ್ತಾರೆ. ಅವನನ್ನು ಖಂಡಿಸ್ತಾ ಇಲ್ಲ, ಅವನು ಎಚ್ಚರಿಸ್ತಾ ಇಲ್ಲ. ಬೀಡಿ, ಸಿಗರೇಟು, ನಾನಾ ರೀತಿಯಲ್ಲಿ 2 ಗಂಡಂದಿರು, 2 ಹೆಂಡತಿಯರು, ಇಂಥವ್ರನ್ನು ಕೂಡ ಖಂಡಿಸ್ತಾ ಇಲ್ಲ. ಅಂಥವರಿಗೆ ಇವತ್ತು ಕರ್ತರ ಭೋಜನವನ್ನು ಕೊಡುವವರಾಗಿದ್ದಾರೆ ಕೆಲವೊಂದು ಸೇವಕರುಗಳು. ಇಂಥವರನ್ನು ಬರಮಾಡಿಕೊಳ್ಳುವವರಾಗಿದ್ದಾರೆ. ಅದಕ್ಕೆ ಮೀಕ ಪ್ರವಾದಿ ಮುಖಾಂತರ ದೇವರು ಹೇಳಿಸಿದ್ದಾರೆ, ಗಾಳಿಯನ್ನು, ಮೋಸವನ್ನು ಹಿಂಬಾಲಿಸುವ ಸುಳ್ಳುಗಾರನೊಬ್ಬನು, ನಾನು ದ್ರಾಕ್ಷಾರಸ ಮದ್ಯಗಳ ವಿಷಯವಾಗಿ ನಿನಗೆ ಪ್ರವಾದನೆ ಮಾಡುವೆನು ಎಂದು ಹೇಳಿದರೆ, ಈ ಜನರು ಅಂಥವನನ್ನು ಪ್ರವಾದಿಯನ್ನಾಗಿ ಸ್ವೀಕರಿಸಿಕೊಳ್ಳುವರು. ಇದು ಏನು ಬೇಕಾದರೂ ಮಾಡಿ ನೀವು ದೇವರ ಮೇಲೆ ವಿಶ್ವಾಸ ಇಡಿ. ಕಾರಣ ಇವರಿಗೆ ಜನ ಬೇಕು, ಹಣ ಬೇಕು, ಖಂಡಿಸ್ತಾ ಇಲ್ಲ, ಎಚ್ಚರಿಸ್ತಾ ಇಲ್ಲ, ದೇವರ ಮಾರ್ಗದಲ್ಲಿ ಇವರು ನಡೆಸ್ತಾ ಇಲ್ಲ. ಇವರ ಮುಖಾಂತರ ಸೈತಾನನು ಕಾರ್ಯ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವರು ಸುಳ್ಳುಗಾರರನ್ನು ಬರಮಾಡಿಕೊಳ್ತಾರೆ ಹೊರತು ಸತ್ಯ ಸುವಾರ್ತೆಗಾರರನ್ನು ಬರಮಾಡಿಕೊಳ್ಳುವುದಿಲ್ಲ. ಇವತ್ತು ಬೈಬಲಲ್ಲಿ ಕೂಡ ಯಾಜಕರುಗಳನ್ನ, ಇದು ಪ್ರವಾದಿಗಳನ್ನ, ಸಾಕ್ಷಿಗಳನ್ನ, ಯೇಸುಸ್ವಾಮಿಯನ್ನು ಬರಮಾಡಿಕೊಂಡ್ರ ಇಲ್ಲ, ಬದಲಾಗಿ ಅವರಿಗೆ ಶಿಕ್ಷೆ ಕೊಟ್ಟರು. ಬರಬ್ಬನನ್ನು, ಯೇಸುವನ್ನು ಬಿಟ್ಟುಕೊಡ್ಬೇಕು ಅಥವಾ ದರೋಡೆಕೋರ ಕಳ್ಳ ಬರಬ್ಬನನ್ನು ಬಿಟ್ಟುಕೊಡ್ಬೇಕಂತ ಕೇಳಿದಾಗ ಯೇಸುವನ್ನು ಶಿಲುಬೆಗೇರಿಸಿ ನಮಗೆ ಬರಬ್ಬನನ್ನು ಬಿಟ್ಟುಕೊಡಿ ಎಂಬುದಾಗಿ ಕೇಳಿದರು. ಇವತ್ತು ಅನೇಕರ ಪರಿಸ್ಥಿತಿ ಇದುವೇ ಆಗಿದೆ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ಬಹಳ ಎಚ್ಚರವಾಗಿ ಇಂಥವರನ್ನು ಕಂಡುಹಿಡಿದು ಸುಳ್ಳುಗಾರರನ್ನು ಬರಮಾಡಿಕೊಳ್ಳಬಾರದು. ಸತ್ಯ ಸುವಾರ್ತಿಗಾರನೇ ಬರಮಾಡಿಕೊಳ್ಳಬೇಕು. ಅದು ನಮ್ಮನ್ನು ನಿತ್ಯ ಜೀವಕ್ಕೆ ಕೊಂಡೊಯ್ಯುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. ಯೋಹಾನ 8:43-47. ಯೋಹಾನ 8:43-47. ನೀವು ನನ್ನ ಮಾತನ್ನು ಗ್ರಹಿಸದಕ್ಕಿರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ. ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ, ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ. ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ. ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. ನಾನು ಸತ್ಯವನ್ನು ಹೇಳುವುದರಿಂದ ನೀವು ನನ್ನನ್ನು ನಂಬುವುದಿಲ್ಲ. ನನ್ನಲ್ಲಿ ಪಾಪವನ್ನು ತೋರಿಸಿಕೊಡೋರು ನಿಮ್ಮೊಳಗೆ ಯಾರಿದ್ದಾರೆ? ನಾನು ಸತ್ಯವನ್ನು ಹೇಳುವವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೇ ಇರುವುದು ಯಾಕೆ? ದೇವರಿಂದ ಹುಟ್ಟಿದವನು ದೇವರ ಮಾತುಗಳನ್ನು ಕೇಳುತ್ತಾನೆ, ಆದರೆ ದೇವರಿಂದ ಹುಟ್ಟದನು ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳಿದನು. ಯಾರು ಸತ್ಯ ಸುವಾರ್ತೆಯನ್ನು ಕೇಳುವುದಿಲ್ಲೋ, ಯೇಸುವನ್ನು ಹಿಂಬಾಲಿಸಲಿಲ್ವೋ, ಇವರು ಸೈತಾನನ ಹಿಂಬಾಲಿಸುವವರಾಗಿದ್ದಾರೆ. ಇವರು ಖಂಡಿತವಾಗಿಯೂ ಇವರ ತಂದೆ, ಇವರ ಅಪ್ಪ ಸೈತಾನನಾಗಿದ್ದಾನೆ. ಅವನು ಆದಿಯಿಂದಲೇ ಆದಾಮ ಹವ್ವಳನ್ನು ಕೆಲಿಸಿದವನಾಗಿದ್ದಾನೆ, ಹೆಬೇಲನನ್ನು ಕೊಲೆ ಮಾಡಿಸಿದವನಾಗಿದ್ದಾನೆ. ಅಂಥವರನ್ನು ಇವರು ಇವತ್ತು ಹಿಂಬಾಲಿಸುತ್ತಾರೆ. ಅದೇ ಸುಳ್ಳನ್ನು ಇವತ್ತು ಅನೇಕ ಪ್ರವಾದಿಗಳು, ಬೋಧಕರುಗಳು, ಯಾಜಕರುಗಳು ಅವರು ಸುಳ್ಳು ಸ್ವಭಾವ ಆಡುವಾಗ ಜನರನ್ನು ವಂಚಿಸಬೇಕಾದರೆ ಅವರಲ್ಲಿ ಸೈತಾನ ಕಾರ್ಯ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವತ್ತು ದೇವರ ಸತ್ಯ ಸುವಾರ್ತೆಯನ್ನು ಇವರು ನಂಬುವುದಿಲ್ಲ. ಖಂಡಿತವಾಗಿ ಅಂಥವರನ್ನು ಇವರು ಸೇರಿಸುವುದಿಲ್ಲ. ಕಾರಣ ಇವರು ಸೈತಾನನನ್ನು ಹಿಂಬಾಲಿಸ್ತಾ ಇದ್ದಾರೆ. ಇವರ ತಂದೆ ಸೈತಾನನೇ ಆಗಿದ್ದಾನೆ. ದೇವರಿಂದ ಹುಟ್ಟಿದವನು ಸತ್ಯ ಸುವಾರ್ತೆಯನ್ನು ಕೇಳುತ್ತಾನೆ, ದೇವರನ್ನು ಹಿಂಬಾಲಿಸ್ತಾನೆ. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸತ್ಯ ಸುವಾರ್ತೆಯನ್ನು ಬಿಡುವುದಿಲ್ಲ. ದೇವರೊಂದಿಗೆ ಜೀವಿಸಲು ಹೊರಡುತ್ತಾನೆ. ಯಾರು ದೇವರಿಂದ ಹುಟ್ಟಲಿಲ್ವೋ, ಸೈತಾನನಿಂದ ಹುಟ್ಟಿದಾರೋ ಅವರು ದೇವರ ಮಾತನ್ನು ಕೇಳುವುದಿಲ್ಲ ಎಂಬುದಾಗಿ ಯೋಹಾನನ ಮುಖಾಂತರ ಯೇಸುಸ್ವಾಮಿ ಸ್ಪಷ್ಟವಾಗಿ ನಮಗೆ ತಿಳಿಪಡಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ಹೋಗೋಣ. 1 ಯೋಹಾನ 3ನೇ ಅಧ್ಯಾಯ 12ನೇ ವಾಕ್ಯ. 1 ಯೋಹಾನ 3:12.
ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟವುಗಳು, ತನ್ನ ತಮ್ಮನ ಕೃತ್ಯಗಳು ನೀತಿಗೆ ಸರಿಯಾದವುಗಳು ಆಗಿದ್ದರಿಂದಲೇ ಅಲ್ಲವೇ? ಇದನ್ನು ನಾವು ಹಿಂದೆ ನೋಡಿಕೊಂಡಿದ್ದೇವೆ. ಕಾಯಿನನು ಯಾಕೆ ತನ್ನ ಸ್ವಂತ ತಮ್ಮ ಹೆಬೆಲನನ್ನು ಕೊಂದ? ಅವನ ಕಾರ್ಯಗಳು, ಅವನ ಮನಸ್ಸುಗಳು, ಅವನ ಯೋಚನೆಗಳು ಸೈತಾನನಲ್ಲಿತ್ತು. ದೇವರಿಗೆ ಸರಿಯಾದ ಪ್ರಾರ್ಥನೆ ಸಲ್ಲಿಸಲಿಲ್ಲ, ಸರಿಯಾದ ಕಾಣಿಕೆಯನ್ನು ಸಲ್ಲಿಸಲಿಲ್ಲ. ಹಾಗೆ ಸಲ್ಲಿಸುವಾಗ ಕೆಲವನ್ನೇ ತಂದು ಒಪ್ಪಿಸಿದ. ಅವನ ಮನಸ್ಸು ಯಾಕೆ ದುಷ್ಟವಾಯಿತು? ಅವನಲ್ಲಿ ಸೈತಾನ ಇರುವುದರಿಂದ. ತಮ್ಮನು ಉತ್ತಮವಾಗಿದ್ದ, ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದ, ದೇವರಿಗೆ ಪ್ರೀತಿಯಾಗಿ ನಡೆದುಕೊಂಡಿದ್ದ, ಅವನ ಎಲ್ಲ ಕಾರ್ಯಗಳು ದೇವರಿಗೆ ಪ್ರೀತಿಯಾಗಿತ್ತು, ಒಳ್ಳೆತನದಲ್ಲಿ ಜೀವಿಸ್ತಾ ಇದ್ದ. ಆದುದರಿಂದ ಅಣ್ಣನಿಗೆ ಅವನ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸು, ಹೃದಯಗಳು ಕೆಟ್ಟವರು ಆಗಿದ್ದರಿಂದ ಸಹಿಸಿಕೊಳ್ಳಲಾಗದೆ ತಮ್ಮನನ್ನು ಕೊಂದು ಹಾಕಿದ. ಕಾರಣ ಸೈತಾನ ಅವರಲ್ಲಿ ಇದ್ದುದರಿಂದ. ಅವನು ಸತ್ಯವನ್ನು, ದೇವರನ್ನು ನಂಬಲಿಲ್ಲ. ಅವನ ಮನಸ್ಸು, ಹೃದಯವು ದೇವರ ಕಡೆಗೆ ಇರಲಿಲ್ಲ. ಸೈತಾನನ ಕಾರ್ಯಗಳು ಅವನಲ್ಲಿದ್ದವು. ಅವನಲ್ಲಿ ಸೈತಾನನು ವಾಸ ಮಾಡಿದ್ದ. ಆದ್ದರಿಂದ ಇವತ್ತು ಯಾರು ಸತ್ಯ ಸುವಾರ್ತೆಯನ್ನು ಕೇಳುವುದಿಲ್ಲೋ, ದೇವರೊಂದಿಗೆ ಜೀವಿಸುವುದಿಲ್ಲೋ, ಸತ್ಯ ಸುವಾರ್ತೆ ನಂಬುವವರಿಗೆ ಹಿಂಸೆಯನ್ನು ಕೊಡ್ತಾ ಇದ್ದಾರೋ, ಜನಗಳನ್ನು ನಾನಾ ರೀತಿ ಸುಳ್ಳು ಹೇಳಿ ವಂಚನೆ ಮಾಡ್ತಾ ಇದ್ದಾರೋ, ಅವರಲ್ಲಿ ಸೈತಾನ ಇದ್ದಾನೆ. ಅವರು ಕೊಲೆಗಾರರೂ ಆಗಿದ್ದಾರೆ ಅಥವಾ ಆಗಬಹುದು, ಇವರಾಗಿದ್ದಾರೆ. ಇವತ್ತು ಸತ್ಯವನ್ನು ನಂಬದೇ ಇರೋರು, ಇಂಥವರನ್ನು ಬರಮಾಡಿಕೊಳ್ಳಬಾರದು. ನನ್ನ ಸಹೋದರ ಸಹೋದರಿಯರೇ, ಸತ್ಯವನ್ನು ತಿಳಿದುಕೊಂಡು ದೇವರನ್ನು ಹಿಂಬಾಲಿಸಬೇಕು. ಯಾವುದೇ ಕಷ್ಟ, ಸಂಕಟ, ದುಃಖ ಬರಲಿ, ಇಂಥ ಸುಳ್ಳುಗಾರ ಕ್ರೈಸ್ತರನ್ನು, ಯಾಜಕರುಗಳನ್ನು, ಬೋಧಕರುಗಳನ್ನು ವಾಕ್ಯದ ಮೂಲಕ ಕಂಡುಹಿಡಿದು ಅಂಥವರನ್ನು ನಾವು ಬರಮಾಡಿಕೊಳ್ಳಬಾರದು. ಅಂದರೆ ಬಹಳ ಜನರು ಇವತ್ತು ಹಿಂದೆ ತಿಳಿಸಿದ ಹಾಗೆ ಅಗಲವಾದ ಹಿರಿದಾದ ಬಾಗಿಲಲ್ಲಿ ನರಕಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಈ ಸೈತಾನನು ಈ ಬೋಧಕರ ಮುಖಾಂತರ, ಕ್ರೈಸ್ತರ ಮುಖಾಂತರ, ಯಾಜಕರ ಮುಖಾಂತರ ಇವತ್ತು ಅವರನ್ನು ನರಕಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇದರ ಬಗ್ಗೆ ಬಹಳ ಎಚ್ಚರ. ಆದರೆ ನಾವು ಹಾಗೆ ಆಗಬಾರದು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಸತ್ಯ ಸುವಾರ್ತೆಯನ್ನು ಕೇಳಿ ದೇವರನ್ನು ಹಿಂಬಾಲಿಸಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸೋಣ. ಹಾಗಾದರೆ ಮಾತ್ರ ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆದಿರಬಹುದು ನಿತ್ಯ ಜೀವಕ್ಕಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ಒಂದು ಸಂದೇಶದ ಭಾಗವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಚೆನ್ನಾಗಿ ತಿಳಿಸುವಂತೆ ನೀವು ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳುತ್ತಿರುವಂಥ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಆ ಸುಳ್ಳುಗಾರರನ್ನು ಬಿಟ್ಟು ಸತ್ಯ ಸುವಾರ್ತೆಯನ್ನು ನಂಬಿ ನಿಮ್ಮನ್ನೇ ಹಿಂಬಾಲಿಸಿ ಆಶೀರ್ವಾದ ಹೊಂದುವಂತಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲರ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಧನ್ಯವಾದಗಳು.